ಈ ವರ್ಷ ನೀವೇನಾದರೂ KECT ಮತ್ತು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರ ಅಂದರೆ ಈ ಒಂದು ವಿಡಿಯೋನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಒಂದು ಪ್ರೋಸೆಸ್ಸಲ್ಲೇ ಸಾಕಷ್ಟು ಜನ ಕನ್ಫ್ಯೂಷನ್ ಆಗಿ ಅಲೋಟ್ ಆಗಿರೋವಂಥ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋವಂಥ ಕೆಲಸ ಮಾಡ್ಕೋತಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನ ಇಟ್ಟು ನೋಡಬೇಕಾಗುತ್ತೆ. ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವೇನೇನು ತಪ್ಪು ಮಾಡ್ತೀರಾ, ಏನೇನು ಸರಿ ಮಾಡ್ಕೋಬೇಕು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಕರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ KECT ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಮತ್ತು ನೀಟ್ ಫಸ್ಟ್ ರೌಂಡ್ ಒಂದು ಆಪ್ಷನ್ ಟ್ರೀ ಆದಮೇಲೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ, ನಿಮಗೆ ಯಾವೊಂದು ಸೀಟ್ ಸಿಕ್ಕಿದೆ ಅಂತ. ಆ ಒಂದು ಪ್ರೋಸೆಸ್ ಆದಮೇಲೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಒಂದು ಪ್ರೋಸೆಸ್ ಇರುತ್ತೆ. ಈ ಒಂದು ಪ್ರೋಸೆಸ್ಸಲ್ಲಿ ಸಾಕಷ್ಟು ಜನ ಮಿಸ್ಟೇಕ್ ಮಾಡಿ ಅವ್ರ ಸೀಟ್ಗಳನ್ನ ಕಳ್ಕೊಂಡಿದ್ದಾರೆ. ನೀವು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಮಿಸ್ಟೇಕ್ಗಳನ್ನ ಕೇರ್ಫುಲ್ ಆಗಿ ವಿಡಿಯೋ ನೋಡಿ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ, ಅದ್ರ ಮೇಲೆ ಪ್ರೊಸೀಡ್ ಮಾಡಿ ಚಾಯ್ಸ್ ಎಂಟ್ರಿಲಿ, ಸರಿನಾ? ಇಲ್ಲಿ ಚಾಯ್ಸ್ ಎಂಟ್ರಿ ಬಂದ್ಬಿಟ್ಟು KECTಗೆ ಬೇರೆ ರೀತಿ ಇರುತ್ತೆ ಮತ್ತು ನೀಟಿಗೆ ಬಂದ್ಬಿಟ್ಟು ಬೇರೆ ರೀತಿ ಇರುತ್ತೆ. ಎರಡಕ್ಕೂ ಕೂಡ ಕಾಮನ್ ಆಗಿರಲ್ಲ, ಅಂದರೆ ಒಂದು ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ, ಅದೇ ಒಂದು ಬಿಗ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ, ಸರಿನಾ? ಇಲ್ಲಿ ನಿಮಗೆ KECT ಚಾಯ್ಸ್ ಎಂಟ್ರಿ ಯಾವಾಗ ಇರುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಇರಬೇಕಾಗಿರುತ್ತೆ. ಇಲ್ಲಿ KECT ಚಾಯ್ಸ್ ಎಂಟ್ರಿ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ಇರುತ್ತೆ ಮತ್ತು ಸೆಕೆಂಡ್ ರೌಂಡಲ್ಲಿ ಇರುತ್ತೆ, ಸರಿನಾ? ಆದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಮಾಪಪ್ ರೌಂಡ್ ಏನಂತ ಕರಿತೀವಲ್ಲ, ಎಲ್ಲ ಕೂಡ ಸೇರಿಸಿ ಇದು ಲಾಸ್ಟ್ ರೌಂಡನ್ನೇ. ಅದನ್ನ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ KECTಲಿ. ಈ ಒಂದು ಲಾಸ್ಟ್ ರೌಂಡಲ್ಲಿ ನಿಮಗೆ ಯಾವುದೇ ಥರದ ಒಂದು ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಇರೋದಿಲ್ಲ. ಯಾವೊಂದು ಸೀಟ್ ಅಲೋಟ್ ಆಗಿರುತ್ತೆ ಅದಕ್ಕೆ ಹೋಗಿ ನೀವು ಖಂಡಿತವಾಗ್ಲೂ ಅಡ್ಮಿಷನ್ ಆಗಲೇಬೇಕು, ಇಲ್ಲ ಅಂದರೆ ನಿಮಗೆ ಫೈನ್ನ ಇಂಪೋಸ್ ಮಾಡ್ತಾರೆ ಲಾಸ್ಟ್ ರೌಂಡಲ್ಲಿ, ಸರಿನಾ? ಇಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಇರೋದ್ರಿಂದ ನಿಮಗೆ ಸೀಟ್ ಅಲೋಟ್ ಆಯಿತು ಅಂದರೆ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅದನ್ನ ಕ್ಯಾನ್ಸಲ್ ಮಾಡ್ಕೋಬೋದು, ಅಥವಾ ನೀವು ಬೇಕು ಅಂದರೆ ಅದನ್ನ ಡಿಲೀಟ್ ಮಾಡೋಕ್ಕೂ ಕೂಡ ಅವಕಾಶಗಳು ಇರುತ್ತೆ. ಇವಾಗ ನಾವು ನೀಟ್ ಚಾಯ್ಸ್ ಎಂಟ್ರಿ ಬಗ್ಗೆ ಬರೋದಾದರೆ, ಇಲ್ಲಿ ನೀಟ್ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಅವಕಾಶನ ಕೊಡೋದು ಫಸ್ಟ್ ರೌಂಡಲ್ಲಿ ಮಾತ್ರ. ನಿಮಗೆ ಸೀಟ್ ಇಷ್ಟ ಆಗಿದೆಯಾ ಆಗಿಲ್ವಾ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಅನ್ನೋದಕ್ಕೆ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರಲ್ಲ, ಮತ್ತು ಮಾಪಪ್ ರೌಂಡಲ್ಲೂ ಕೂಡ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರಲ್ಲ. ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಮಾಪಪ್ ರೌಂಡಲ್ಲಿ ನಿಮ್ಗೆ ಏನಾದ್ರು ಸೀಟ್ ಅಲೋಟ್ ಆಯಿತು ಅಂದರೆ ನೀಟ್ ಸ್ಟೂಡೆಂಟ್ಸು ನೀವು ಆ ಒಂದು ಸೀಟ್ನ ಪಡ್ಕೊಳ್ಳೇಬೇಕು, ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಫೈನ ಇಂಪೋಸ್ ಮಾಡ್ತಾರೆ, ಸರಿನಾ? ಆ ರೀತಿ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಮಾತ್ರ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ ನೀಟ್ ಸ್ಟೂಡೆಂಟ್ಸ್ಗೆ. ಇವಾಗ ನಾವು ಒಂದು ಚಾಯ್ಸಸ್ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ, ಇವಾಗ ಎಕ್ಸಾಂಪಲ್ ನಿಮಗೆ KECT ಫಸ್ಟ್ ರೌಂಡ್ ಆಪ್ಷನ್ ಟ್ರೀ ಮಾಡಿದ್ದೀರಾ, ರಿಸಲ್ಟ್ ಬಂದಿದೆ ಅಂತ ಅಂದ್ಕೊಳ್ಳಿ. ಆ ರಿಸಲ್ಟ್ ಬಂದಿದೆಯಲ್ಲ, ನೆಕ್ಸ್ಟ್ ನೀವೇನು ಮಾಡ್ತೀರಾ ನನ್ನ ಅವ್ರಿಗೆ ಈ ಒಂದು ಚಾಯ್ಸ್ಗಳನ್ನ ಆಯ್ಕೆ ಮಾಡೋ ಮುಖಾಂತರ ನೀವು ಒಂದು ತಿಳಿಸ್ಬೇಕಾಗುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಕಣ್ಮುಂದೆ 4 ಚಾಯ್ಸ್ಗಳನ್ನ ಕೊಡ್ತಾರೆ. ಸೇಮ್ ಆಪ್ಷನ್ ಟ್ರೀ ಪೋರ್ಟಲಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬರುತ್ತೆ, ಅದರಲ್ಲಿ ನಿಮಗೆ ಈ ರೀತಿ 4 ಚಾಯ್ಸ್ಗಳು ತೋರಿಸ್ತಾ ಇರುತ್ತೆ. ಆ ಚಾಯ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆ ಒಂದು ಚಾಯ್ಸ್ಗಳ ಅರ್ಥ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ ಚಾಯ್ಸನ್ನು ಯಾರು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ನಿಮಗೆ ಕಾಲೇಜ್ ಇಷ್ಟ ಆಗಿದೆ, ನೆಕ್ಸ್ಟ್ ನೀವು ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ, ಫೀಸ್ ಕಟ್ತೀರಾ ಅಂದರೆ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಒಂದ್ಸಲಿ ಚಾಯ್ಸನ್ನು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ನೀಟ್ ಕೌನ್ಸಿಲಿಂಗು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ, ಮತ್ತು KECT ಸೆಕೆಂಡ್ ರೌಂಡು ಕೂಡ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ. ಒಂದು ಸಲ ನೀವೊಂದು ಚಾಯ್ಸನ್ನು ಕೊಟ್ಟಿದ ತಕ್ಷಣ, ಸರಿನಾ? ನಿಮ್ಗೇನಾದರೂ ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಂದ್ರೆ, ನೀವು ಏನಾದರೂ ಸೀಟ್ ಹೋಲ್ಡ್ ಮಾಡ್ಕೋಬೇಕಂದ್ರೆ ನೀವು ಚಾಯ್ಸ್ 2ನ ಕೊಡಲೇಬೇಕಾಗುತ್ತೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ನೀವು ಚಾಯ್ಸ್ 2ನ ಕೊಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಸೀಟ್ ಹೋಲ್ಡ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ರೌಂಡಲ್ಲಿ ಸೀಟ್ನ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ KECT ಕೋರ್ಸಸ್ದು ನೀವು ಯಾವುದೇ ಥರದ ಫೀಸ್ನ ಕಟ್ಟೋ ಅವಶ್ಯಕತೆ ಇರೋದಿಲ್ಲ, ಸರಿನಾ? ಮತ್ತು ಚಾಯ್ಸ್ 3 ಕೊಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ಸೀಟ್ ಏನು ಅಲೋಟ್ ಆಗಿರುತ್ತಲ್ಲ ಅದು ನಿಮಗೆ ಇಲ್ಲಿ ಹೋಲ್ಡ್ ಆಗಲ್ಲ, ನೀವು ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಅಂದರೆ KECT ಫಸ್ಟ್ ರೌಂಡ್ ಇರುತ್ತಲ್ಲ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋವರೆಗೂ ಕೂಡ ವೆಯ್ಟ್ ಮಾಡ್ತೀರಾ ಚಾಯ್ಸ್ 3ನ ಕೊಟ್ಬಿಟ್ಟು. ನೀವು ಚಾಯ್ಸ್ 4ನ ಯಾವಾಗ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ, ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋಕ್ಕೆ ನಿರ್ಧಾರ ಮಾಡ್ಕೊಂಡಿದ್ರ, ಇನ್ನು ಮುಂದೆ ಯಾವುದೇ ರೌಂಡ್ನ ಅಟೆಂಡ್ ಮಾಡಲ್ಲ ಅಂದರೆ ನೀವು ಆವಾಗ ಮಾತ್ರ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ? ಇದು KECT ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿ ಈ ರೀತಿ ಇರುತ್ತೆ. 4 ಚಾಯ್ಸ್ಗೆ ಈ ರೀತಿ ಅಬ್ರಿವೇಷನ್ಸ್ಗಳಿರುತ್ತೆ. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಚಾಯ್ಸ್ 1 ಕೊಟ್ಟರೆ ಸೇಮ್, ನಿಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆ, ನೆಕ್ಸ್ಟ್ ಫೀಸ್ ಕಟ್ಬಿಟ್ಟು ಅಡ್ಮಿಷನ್ ಆಗ್ತೀರಾ ಅಂದರೆ ನೀವು ಚಾಯ್ಸ್ 1ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಚಾಯ್ಸ್ 2ನ ಕೊಟ್ಟರೆ ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಅಲೌಟ್ ಆಗಿರುವಂಥ ಕಾಲೇಜಸ್ನ ಹೋಲ್ಡ್ ಮಾಡ್ಕೋಬೇಕಂದ್ರೆ ಅವಾಗ ನೀವು ಕಂಪ್ಲೀಟ್ ಫೀಸ್ನ ಕಟ್ಟಬೇಕು. ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜ್ ಅಲೌಟ್ ಆಗಿದೆ 1 ಲಕ್ಷ ಅಂದರೆ ಆ ಒಂದು ಫೀಸ್ನ ಕಂಪ್ಲೀಟಾಗಿ ಕಟ್ಬಿಟ್ಟು ಸೀಟ್ನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ. ಅಲ್ಲಿ ನಿಮ್ಗೆ ಏನಾದ್ರು ಸೀಟ್ ಕಮ್ಮಿ ಇರೋವಂಥ ಫೀಸ್ ಅಲೌಟ್ ಆಯಿತು ಅಂದರೆ ಎಕ್ಸಸ್ ಅಮೌಂಟ್ ರಿಫಂಡ್ ಆಗುತ್ತೆ, ಜಾಸ್ತಿ ಇರೋವಂಥ ಫೀಸ್ ಏನಾದರೂ ಅಲೌಟ್ ಆಯಿತು ಅಂದರೆ ಎಕ್ಸಸ್ ಅಮೌಂಟ್ ನೀವು ಕಟ್ಟಬೇಕಾಗುತ್ತೆ ಸಪ್ರೇಟ್ ಚಲನ್ನ ಡೌನ್ಲೋಡ್ ಮಾಡಿಕೊಂಡು, ಸರಿನಾ? ನೆಕ್ಸ್ಟು
ಚಾಯ್ಸ್ 3ನ ನೀವೇನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಸೆಕೆಂಡ್ ರೌಂಡಲ್ಲಿ ನೀವು ಯಾವುದೇ ಥರದ ಫೀಸ್ನ ಕಟ್ಟೋ ಅಗತ್ಯ ಇರಲ್ಲ. ಚಾಯ್ಸ್ 3ಗೆ ನಿಮ್ಗೆ ಅಲಾಟ್ ಆಗಿರೋವಂಥ ಕಾಲೇಜ್ ಬಂದ್ಬಿಟ್ಟು ಇವಾಗ ಫಸ್ಟ್ ರೌಂಡಲ್ಲಿ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ, ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನೆಕ್ಸ್ಟ್ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ, ನೆಕ್ಸ್ಟ್ ರೌಂಡ್ನ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ, ನಿಮಗೆ ಪ್ರೊಸೀಜರ್ ಎಲ್ಲ ಕಟ್ ಡೌನ್ ಆಗುತ್ತೆ, ನೀವು ಆರಾಮಾಗಿ ಮ್ಯಾನೇಜ್ಮೆಂಟ್ ಮುಖಾಂತರ ಅಡ್ಮಿಷನ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಇಯರ್ ಡ್ರಾಪ್ ಔಟ್ ಆಗ್ತೀರಾ ಅಂದರೆ ಆಗ್ಬೋದಾಗಿರುತ್ತೆ ಚಾಯ್ಸ್ 4ನ ಕೊಟ್ಟರೆ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಥರ್ಡ್ ರೌಂಡ್ ಏನಿದೆಯಲ್ಲ, ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ KCT ಮಾಪಪ್ ರೌಂಡ್ ಎಲ್ಲ ಕೂಡ ಒಂದೇ. ಇಲ್ಲಿ ನಿಮಗೆ ಯಾವುದೇ ಥರದ ಚಾಯ್ಸ್ ಇರಲ್ಲ. ಇಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ತು ಅಂದರೆ 100% ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಲೇಬೇಕು. ಆಗಿಲ್ಲ ಅಂದರೆ ಇಲ್ಲಿ ನಿಮಗೆ ಥರ್ಡ್ ರೌಂಡಲ್ಲಿ ಫೈನ್ನ ಇಂಪೋಸ್ ಮಾಡ್ತಾರೆ, ಸರಿನಾ. ನೆಕ್ಸ್ಟು ಇವಾಗ ಚಾಯ್ಸ್ 2 ಕೊಟ್ಟರೆ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ ಆಗಿ ನಿಮಗೆ ಫಸ್ಟ್ ರೌಂಡಲ್ಲಿ ಈ ರೀತಿ ಆಪ್ಷನ್ ಟ್ರೀನ ಕೊಟ್ಟಿರ್ತೀರಾ. ಇಲ್ಲಿ 1, 2, 3 ಅಂತ ಕೊಟ್ಟಿದ್ದೀನಿ, ಒಂದು 50 ಕಾಲೇಜ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಬಂದ್ಬಿಟ್ಟು ಏನಾಗಿರುತ್ತೆ ಅಂದರೆ ಇಲ್ಲಿ 30th ಕಾಲೇಜ್ ಬಂದ್ಬಿಟ್ಟು ಅಲೌಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಸರಿನಾ. ಇಲ್ಲಿ ನಾನು 3 ಅಂತ ಕೊಟ್ಟಿದ್ದೀನಿ, ಸರಿನಾ. ಇಲ್ಲಿ ಜಾಸ್ತಿ ನಂಬರ್ ಸಾಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ 30th ಕಾಲೇಜಸ್ನ ನಿಮಗೆ ಅಲೌಟ್ ಆಗಿದೆ. ಆ ಒಂದು ಸೀಟ್ ಏನು ಅಲೌಟ್ ಆಗಿರುತ್ತಲ್ಲ ಅದನ್ನ ನೀವು ಓಲ್ಡ್ ಮಾಡ್ಕೊಬಿಡ್ತೀರಾ. ಓಲ್ಡ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅದ್ರ ಕೆಳಗೆ 30th ಕೆಳಗಡೆ ಏನು ಕಾಲೇಜಸ್ ಇದೆಯಲ್ಲ ಎಲ್ಲ ಕೂಡ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿಬಿಟ್ಟಿರುತ್ತೆ. ಅಂದರೆ 31ಇಂದ 50ವರೆಗೂ ಕೂಡ ಕಾಲೇಜಸ್ಸು ಡಿಲೀಟ್ ಆಗುತ್ತೆ. 30 ಮೇಲ್ಗಡೆ ಇಂದ ಕಾಲೇಜಸ್ ಏನಿರುತ್ತಲ್ಲ ಅದು ಮಾತ್ರ ಇಲ್ಲಿ ರಿಮೈನಿಂಗ್ ಆಗಿರುತ್ತೆ, ಸರಿನಾ. ಇತ್ತಲ್ಲಿ ನೀವು ಬೇಕಂದರೆ ಮಾಡಿಫಿಕೇಷನು, ಡಿಲೀಟು, ರೀಅರೇಂಜ್ ಮಾಡ್ಬೋದು. ಹೊಸ ಕಾಲೇಜಸ್ನ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ಆದರೆ ಇವಾಗ ನೀವೆಲ್ಲರೂ ಕೂಡ ಮಾಕ್ ರೌಂಡ್ ಆಪ್ಷನ್ ಟ್ರೀ ಮಾಡ್ತಾ ಇರಲ್ವಾ, ಮಾಕ್ ರೌಂಡ್ ಆಗಿದ ತಕ್ಷಣ ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಟ್ರೀ ನೀವು ಬೇಕು ಅಂದರೆ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು, ಬೇಕಂದರೆ ಮಾಡಿಫೈ ಮಾಡ್ಬೋದು. ಆ್ಯಡ್ ಮಾಡೋಕ್ಕೆ ಫಸ್ಟ್ ರೌಂಡಲ್ಲಿ ಮಾತ್ರ ಪರ್ಮಿಷನ್ ಇರುತ್ತೆ, ಸರಿನಾ. ಇದು ಚಾಯ್ಸ್ 2 ಕೊಟ್ಟರೆ ನಿಮಗೆ ಈ ರೀತಿ ಆಪ್ಷನ್ಗಳು ಉಳ್ಕೊಳ್ಳುತ್ತೆ. ಇನ್ ಕೇಸ್ ನೀವೇನಾದರೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮಗೆ ಬಂದ್ಬಿಟ್ಟು ಫಸ್ಟ್ ರೌಂಡ್ ಆಪ್ಷನ್ ಟ್ರೀಲಿ ನೀವು ಈ ರೀತಿ ಕಾಲೇಜಸ್ನ ಕೊಟ್ಟಿರ್ತೀರ, ಒಂದು 50 ಕಾಲೇಜು. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ 30th ಕಾಲೇಜ್ ಏನು ಅಲೌಟ್ ಆಗಿರುತ್ತಲ್ಲ ಅದು ಮಾತ್ರ ಡಿಲೀಟ್ ಆಗುತ್ತೆ. ಇಲ್ಲಿ 1 to 29 ಅದೇ ರೀತಿ ಇರುತ್ತೆ. ನೆಕ್ಸ್ಟ್ 31ಇಂದ 50ವರೆಗೂ ಕೂಡ ಕಾಲೇಜಸ್ ಅದೇ ರೀತಿ ಇರುತ್ತೆ. ಅಂದರೆ ಇಲ್ಲಿ ಚಾಯ್ಸ್ 3 ಕೊಟ್ಟಾಗ ಏನಾಗುತ್ತೆ ಅಂದರೆ ಒಂದೇ ಒಂದು ಕಾಲೇಜು ಅಲೌಟ್ ಆಗಿರೋ ಡಿಲೀಟ್ ಆಗುತ್ತೆ. ಚಾಯ್ಸ್ 2 ಕೊಟ್ಟಾಗ ಇಲ್ಲಿ ನೀವೇನು ಹೋಲ್ಡ್ ಮಾಡ್ಕೊಂಡಿರ್ತೀರಲ್ಲ ಅದ್ರ ಕೆಳಗಡೆ ಇರೋಂಥ ಕಾಲೇಜಸ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಆಗಿರಲಿ ಸೆಕೆಂಡ್ ರೌಂಡ್ ಆಗಿರಲಿ ನೀವು ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಪೇಜಸಲ್ಲಿ ಬಂದ್ಬಿಟ್ಟು ಈ ರೀತಿ ಚೇಂಜಸ್ ಆಗುತ್ತೆ. ಅದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಪಾರ್ಟ್ ಬಗ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KCT ಮತ್ತು ನೀಟ್ ಆಪ್ಷನ್ ಟ್ರೀ ಕೋರ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ರೌಂಡ್ ಆದಮೇಲೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಒಂದು ಕಾಲೇಜ್ನ ರೀಅರೇಂಜ್ ಮಾಡಬೇಕು, ಮಾಡಿಫೈ ಮಾಡಬೇಕು, ಕಟ್ ಆಫ್ ಯಾವ ಕೋರ್ಸ್ಗೆ ವೇರಿ ಆಗುತ್ತೆ ಅನ್ನೋ ಒಂದು ಕಂಪ್ಲೀಟ್ ವಿಡಿಯೋಗಳು ಅಪ್ಡೇಟ್ಸ್ ಬಂದ್ಬಿಟ್ಟು ಈ ಒಂದು ಕೋರ್ಸ್ಗಳಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಯಾರು ಬೈ ಮಾಡಿಲ್ಲ ಬೇಗ ಬೈ ಮಾಡ್ಕೊಳ್ಳಿ. ಮಾಕ್ ರೌಂಡ್ ರಿಸಲ್ಟ್ ಆದಮೇಲೆ ಈ ಒಂದು ಕೋರ್ಸ್ ಪ್ರೈಸಸ್ ಎರಡರದ್ದು ಕೂಡ ಇನ್ಕ್ರೀಸ್ ಆಗುತ್ತೆ. ನೀಟ್ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ಬರೋದಾದ್ರೆ ಇಲ್ಲೂ ಕೂಡ ಎಲ್ಲ ಚಾಯ್ಸಸ್ ಕೂಡ ಸೇಮ್ ಇರುತ್ತೆ. ಆದರೆ ಇಲ್ಲಿ ಚಾಯ್ಸ್ 2 ಕೊಟ್ಟಾಗ ಫಸ್ಟ್ ರೌಂಡಲ್ಲೇ ನೀವೇನಾದರೂ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ ಅಂದರೆ ಅಲ್ಲಿ ನಿಮ್ಗೇನೊಂದು ಸೀಟ್ ಅಲೌಟ್ ಆಗಿರುತ್ತಲ್ಲ, ಎಕ್ಸಾಂಪಲ್ ಆಗಿ ನಿಮಗೆ ಗೌರ್ಮೆಂಟ್ ಕೋಟಾ ಸೀಟ್ ಅಲೌಟ್ ಆಗಿದೆ ಅಂದರೆ ಅಲ್ಲಿ 1.5 ಲಕ್ಷ ಫೀಸ್ ತೋರಿಸಿದೆ, ಅಷ್ಟು ಫೀಸು ಕಂಪ್ಲೀಟಾಗಿ ಕೊಟ್ಬಿಟ್ಟು ನೀವು ಒಂದು ಸೀಟ್ನ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ ಪೇ ಮಾಡಿಬಿಟ್ಟು. ನಿಮ್ಗೇನಾದರೂ 11 lakh ಸೀಟ್ಸ್ ಅಲೌಟ್ ಆಗಿದೆ ಅಂದರೆ 11 lakh ಕಂಪ್ಲೀಟ್ ನೀವು ಪೇ ಮಾಡಿಬಿಟ್ಟು ಅಷ್ಟು ಫೀಸ್ನ ಕೊಟ್ಬಿಟ್ಟು ಸೀಟ್ನ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 2 ನೀವೇನಾದರೂ ಒಂದು ನೀಟ್ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ. ಇನ್ನು ಚಾಯ್ಸ್ 1ನ ನೀವೇನಾದ್ರು ಸೆಲೆಕ್ಟ್ ಮಾಡ್ಕೋತೀರಾ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಚಲನ್ ಬರುತ್ತೆ, ಫೀಸ್ ಪೇ ಮಾಡ್ತೀರಾ, ನೆಕ್ಸ್ಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತೀರಾ, ನೆಕ್ಸ್ಟ್ ರೌಂಡಲ್ಲಿ ನೀವು ಅಟೆಂಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಚಾಯ್ಸ್ 3ನ ಕೊಟ್ಟರೆ ನಿಮ್ಗೆ ಅಲಾಟ್ ಆಗಿರೋಂಥ ಕಾಲೇಜ್ ಬಂದ್ಬಿಟ್ಟು ಡಿಲೀಟ್ ಆಗಿಬಿಡುತ್ತೆ. ಡಿಲೀಟ್ ಆಗಿಬಿಟ್ಟು ನಿಮಗೆ ನೆಕ್ಸ್ಟು ರೌಂಡಲ್ಲಿ ನಿಮಗೆ ಹೊಸ ಕಾಲೇಜಸ್ ಯಾವ್ದಾರು ಸಿಗುತ್ತೆ ಅನ್ನೋದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 4ನ ಕೊಟ್ಟರೆ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತೀರಾ, ಸರಿನಾ. ಮತ್ತು ನೀಟ್ ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರಲ್ಲ. ಇಲ್ಲಿ ನೀಟ್ ಮಾಪಪ್ನ ನೀವು ಅಟೆಂಡ್ ಮಾಡಬೇಕಂದ್ರೆ ಏನು ಎಲಿಜಿಬಿಲಿಟಿ ಇರಬೇಕಂದ್ರೆ ನಿಮಗೆ ಯಾವುದೇ ಥರದ ಸೀಟ್ ಅಲೌಟ್ ಆಗಿರಬಾರ್ದು. ಮತ್ತು ನಿಮ್ಗೆ ಏನಾದರೂ ಡೆಂಟಲ್ ಸೀಟ್ ಏನಾದರೂ ಅಲೌಟ್ ಆಗಿದೆ ಅಂದರೆ ಅದನ್ನ ನೀವು ಕ್ಯಾನ್ಸಲ್ ಮಾಡಿಬಿಟ್ಟು ಮೆಡಿಕಲ್ ಮಾಪಪ್ನ ಅಟೆಂಡ್ ಮಾಡ್ಬೋದು. ನಿಮ್ಗೆ ಏನಾದರೂ ಅಲ್ಲಿ ಮೆಡಿಕಲ್ ಸೀಟ್ ಏನಾದರೂ ಅಲೌಟ್ ಆಗಿದೆ ಅಂದರೆ ಮೆಡಿಕಲ್ ಸೀಟ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಡೆಂಟಲ್ ಮಾಪಪ್ನ ಅಟೆಂಡ್ ಮಾಡ್ಬೋದು. ಈ ರೀತಿ ವರ್ಕ್ ಆಗುತ್ತೆ, ಸರಿನಾ. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.